ನಯನವಾಣಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಇಂದು ಶ್ರೀ ಸ್ವಾಮಿ ವಿವೇಕಾನಂದ ಪ್ರತಿಷ್ಠಾನ ಮುಧೋಳ ಇವರ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಶೈಲ್ ಹುನ್ನೂರವರು ಮಾತನಾಡಿ, ಈ ಕಲಿಯುಗದಲ್ಲಿ ತುಂಬಾ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಆದ ಕಾರಣ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು. ನಮ್ಮ ದೇಶ ಸೇವೆಗೆ ಯುವಕರ ಸೇವೆ ಅಪಾರವಾದದ್ದು ಎಂದು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಯಾನಂದ್ ವಸ್ತ್ರದ್, ಆನಂದ್ ಬನ್ನೂರ್, ಮುತ್ತು ಮೇತ್ರಿ, ಶಂಕರ್ ಕಮತ್ಗಿ, ಶಿವ್ ಹುದ್ದಾರ್ ಹಾಗೂ ಇನ್ನೂ ಹಿರಿಯರು ಯುವಕರು ಉಪಸ್ಥಿತರಿದ್ದರು. ಸ್ವಾಮಿ ವಿವೇಕಾನಂದ ಪ್ರತಿಷ್ಠಾಪನೆ ಎಲ್ಲ ಹುಡುಗರು ಪ್ರಾರಂಭ ಮಾಡಿ ಒಂದು 11 ವರ್ಷಗಳಾಯ್ತು ಸರ್. 11 ವರ್ಷಗಳಿಂದ ಮುಧೋಳದಲ್ಲಿ ನಿರಂತರವಾಗಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇವರು ಕೇವಲ ದಿನಾಚರಣೆ ಅಷ್ಟೇ ಆಚರಣೆ ಬಿಡಲಾರ್ದ ಕೆಲವೊಂದಿಷ್ಟು ಸಾಮಾಜಿಕ ಕಳಕಳಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲೆಲ್ಲಿ ಸ್ಥಳ ಇರ್ತದೆ ಅಲ್ಲಿ ಹೋಗಿ ಗಿಡಗಳನ್ನು ಹಚ್ಚಿ ಬರ್ತಾರೆ. ವಿಶೇಷವಾಗಿ ಇವರ ಸಾಧನೆ ಏನಪ್ಪ ಅಂತಂದ್ರೆ, ಕೋವಿಡ್ ಅವಧಿಯೊಳಗೆ ಆ 2 ವರ್ಷಗಳು ಪ್ರತಿ ಏರಿಯಾಗೆ ಹೋಗಿ ಅದನ್ನು ಸ್ವಚ್ಛ ಮಾಡಿ ಕಿಟ್ ಕೊಡೋರಿಗೆ ಕಿಟ್ ಕೊಟ್ಟು, ಯಾರು ಆರಾಮಿಲ್ಲ ಅವರಿಗೆ ದವಾಖಾನೆ ತೋರಿಸ್ಕೊಳ್ಳೋ, ಹಿಂಗೆ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿರೋದು ಭಾಳ ಸಂತಸದ ವಿಷಯ. ಜೊತೆಗೆ ಧಾರ್ಮಿಕ ಕಾರ್ಯಗಳಿರ್ಬೋದು, ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಕಾರ್ಯಗಳಿರ್ಬೋದು, ಕ್ರೀಡೆಗಳಿರ್ಬೋದು, ಶಾಲಾ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಇರ್ಬೋದು, ಇಂಥ ಎಲ್ಲ ಹಲವಾರು ಕಾರ್ಯಗಳನ್ನು ಇವರು ಮಾಡ್ತಾ ಬಂದಿರೋದು ಹೆಮ್ಮೆಯ ವಿಷಯ. ಇವತ್ತಿನ ಯುವಕರು ಬೇರೆ ಬೇರೆ ಮನರಂಜನಾ ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ಳೋದು ನಾವೆಲ್ಲ ನೋಡ್ತಿದ್ದೀವಿ. ಆದರೆ ಸ್ವಾಮಿ ವಿವೇಕಾನಂದ ಪ್ರತಿಷ್ಠಾನದ ಯುವಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಕೊಡೋದ್ರ ಮೂಲಕ, ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿಯನ್ನು ತುಂಬುವಂಥ, ದೇಶಭಕ್ತಿ ತುಂಬುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಹಿರಿಯರ ಸಹಕಾರ ಅವರು ತೆಗೆದುಕೊಳ್ತಾ ಇದ್ದಾರೆ. ಅವರು ಇನ್ನಷ್ಟು ಇಂಥ ಉತ್ತಮ ಕಾರ್ಯಗಳು ಅವರಿಂದ ಆಗುವಂತಾಗಲಿ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ.